ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ನಿಂಬೆಹಣ್ಣು ಹಾಗೂ ಕರ್ಪೂರದ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ, ಪುರುಷ ಅಥವಾ ಯಾರನ್ನಾದರೂ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ವಶೀಕರಣ ತಂತ್ರವನ್ನು ಮಾಡುವುದಕ್ಕೆ 3 ನಿಂಬೆಹಣ್ಣು, ಸ್ವಲ್ಪ ಕರ್ಪೂರ, ಸ್ವಲ್ಪ ಉಪ್ಪು, ಸ್ವಲ್ಪ ಕುಂಕುಮ ಹಾಗೂ ಕಪ್ಪು ಬಟ್ಟೆ ಬೇಕಾಗುತ್ತದೆ. ಮೊದಲಿಗೆ ಎಲ್ಲ 3 ನಿಂಬೆ ಹಣ್ಣುಗಳ ಮೇಲೂ ನಾವು ತೋರಿಸುತ್ತಿರುವ ಚಕ್ರವನ್ನು ನೀವು ಬಿಡಿಸಿಕೊಳ್ಳಬೇಕು. ನೀವು ಚಕ್ರವನ್ನು ಬರೆದಿರುವ ಮಧ್ಯಭಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಅದಾದ ಬಳಿಕ ಎಲ್ಲ 3 ನಿಂಬೆ ಹಣ್ಣುಗಳನ್ನು 4 ಸಮ ಭಾಗಗಳನ್ನಾಗಿ ಕಟ್ ಮಾಡಿಕೊಳ್ಳಬೇಕು. ನಂತರ ಎಲ್ಲ 3 ನಿಂಬೆ ಹಣ್ಣುಗಳಿಗೂ ಸಹ ಉಪ್ಪನ್ನು ತುಂಬಬೇಕು. ಅದಾದ ಬಳಿಕ ಎಲ್ಲ ನಿಂಬೆ ಹಣ್ಣುಗಳಿಗೂ ಸಹ ಕುಂಕುಮಾರ್ಚನೆಯನ್ನು ಮಾಡಬೇಕು. ವೀಕ್ಷಕರೇ, ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ವಿಧಿವಿಧಾನಗಳ ಪ್ರಕಾರವಾಗಿಯೇ ಮಾಡಬೇಕು. ಅದಾದ ಬಳಿಕ ಎಲ್ಲ ನಿಂಬೆ ಹಣ್ಣುಗಳಿಗೂ ಸಹ ಕರ್ಪೂರದ ಸಹಾಯದಿಂದ ಅಗ್ನಿ ಸ್ಪರ್ಶವನ್ನು ಮಾಡಬೇಕು. ಈ ರೀತಿಯಾಗಿ ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು. ಅದರ ಜೊತೆಗೆ ಅವರು ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ಮಾಡಬೇಕು. ವೀಕ್ಷಕರೇ, ಅಗ್ನಿ ಸ್ಪರ್ಶವನ್ನು ಮಾಡಿದ ಬಳಿಕ 3 ನಿಂಬೆ ಹಣ್ಣುಗಳನ್ನು ಕಪ್ಪು ಬಟ್ಟೆಯ ಒಳಗಡೆ ಹಾಕಿ ಒಂದು ಗಂಟನ್ನು ಮಾಡಿಕೊಳ್ಳಬೇಕು. ಆ ಕಪ್ಪು ಬಟ್ಟೆಯ ಗಂಟನ್ನು 1 ದಿನಗಳ ಕಾಲ ನಿಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ. ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.